ವೀಕ್ಷಕರೇ ನಮಸ್ಕಾರ. 13 ವರ್ಷದ ಬಾಲಕನ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿದೆಯಾ? ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರ ದಾಖಲೆ ಈ 13 ವರ್ಷದ ಬಾಲಕ ಮುರಿದು ಹಾಕಿದ್ದಾನೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ 13 ವರ್ಷದ ಬಾಲಕನ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಅಪ್ಪಟ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಂದು ಟೈಪ್ನ ಮಾಡಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ವೀಕ್ಷಕರ, ಪ್ರಮುಖವಾಗಿ ಇದೀಗ ಟೀಮ್ ಇಂಡಿಯಾ ತಂಡದ T20 ಫಾರ್ಮ್ಯಾಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ನಾಯಕರಾಗಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ವೀಕ್ಷಕರ, ಇದೇ ರೀತಿಯಾಗಿ T20 ಫಾರ್ಮ್ಯಾಟ್ ಅಲ್ಲಿ ಟೀಮ್ ಇಂಡಿಯಾ ತಂಡವು ಕೂಡ ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಕೊಡುತ್ತಿದೆ. ಇನ್ನು ಹಾರ್ದಿಕ್ ಪಾಂಡ್ಯ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ ಅಂತ ಪ್ರಮುಖ ಆಟಗಾರರು ಇದೀಗ ಟೀಮ್ ಇಂಡಿಯಾ ತಂಡದ T20 ಫಾರ್ಮ್ಯಾಟ್ ಅಲ್ಲಿ ಹಲವು ಪ್ರದರ್ಶನಗಳನ್ನು ಕೊಡುತ್ತಾ ಬಂದಿದ್ದಾರೆ. ಆದರೆ ವೀಕ್ಷಕರೇ, ಇದೀಗ ಮುಂದಿನ ಏಳಿಗೆಗೆ ಮತ್ತೊಬ್ಬ 13 ವರ್ಷದ ಬಾಲಕನು ಆರ್ಭಟಿಸಿದ್ದಾನೆ. ಹೌದು ವೀಕ್ಷಕರೇ, ಈತನು ರೋಹಿತ್ ಶರ್ಮಾ ಅವರ ದಾಖಲೆ ಕೂಡ ಅಳಿಸಿ ಹಾಕಿದ್ದಾನೆ. ವೀಕ್ಷಕರೇ, ಈ ಆಟಗಾರನ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಹೌದು, 2025 IPL ಮೆಗಾ ಆಕ್ಷನ್ ನಲ್ಲಿ ಈ ಒಬ್ಬ ಆಟಗಾರನು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೋಲ್ಡ್ ಆದನು. ಹೌದು ವೀಕ್ಷಕರೇ, 13 ವರ್ಷದ ಬಾಲಕನು ಮುಂಬರುವಂತ 2025 IPL ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಕಾಣಿಸಿಕೊಳ್ಳಲಿದ್ದಾನೆ. ಆದರೆ ವೀಕ್ಷಕರೇ, ಇದೀಗ ಅಂಡರ್-19 ಏಷ್ಯಾ ಕಪ್ ನಲ್ಲಿ ಈ ಆಟಗಾರನು ಮಿಂಚಿದ್ದಾನೆ. ಇನ್ನು ರೋಹಿತ್ ಶರ್ಮಾ ಅವರ ದಾಖಲೆ ಕೂಡ ಈ 13 ವರ್ಷದ ಬಾಲಕ ಅಳಿಸಿ ಹಾಕಿದ್ದಾನೆ. ಹೌದು ವೀಕ್ಷಕರೇ, ಮೊನ್ನೆ ಡಿಸೆಂಬರ್ 6ರಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ತಂಡದ ವಿರುದ್ಧ ವೈಭವ್ ಸೂರ್ಯವಂಶಿ ಅವರು ಮಿಂಚಿದ್ದಾರೆ. ಹೌದು, ಈ ಒಂದು ಪಂದ್ಯದಲ್ಲಿ ಶ್ರೀಲಂಕಾ ಅಂಡರ್-19 ತಂಡವು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ಬ್ಯಾಟ್ ಮಾಡಿದ ಶ್ರೀಲಂಕಾ ತಂಡವು 46.2 ಓವರ್ಗಳಲ್ಲಿ 173 ರನ್ ಕಲೆ ಹಾಕಿತ್ತು. ಇನ್ನು ವೀಕ್ಷಕರೇ, ಈ ಗುರಿಯನ್ನು ಬೆನ್ನಟ್ಟಿದ್ದ ಇಂಡಿಯಾ ತಂಡವು 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಹೌದು ವೀಕ್ಷಕರೇ, 21.4 ಓವರ್ಗಳಲ್ಲಿ 175 ರನ್ಸ್ ಕಲೆ ಹಾಕುವ ಮೂಲಕ ಭಾರತ ತಂಡವು 7 ವಿಕೆಟ್ಗಳ ಗೆಲುವು ಸಾಧಿಸಿತು. ಇನ್ನು ವೀಕ್ಷಕರೇ, ಇಂಡಿಯಾ ಅಂಡರ್-19 ತಂಡದ ಪರವಾಗಿ ವೈಭವ್ ಸೂರ್ಯವಂಶಿ ಅವರು ಮಿಂಚಿದ್ದಾರೆ. ಹೌದು, ಆಡಿದಂಥ 36 ಎಸೆತಗಳಲ್ಲಿ ಸ್ಫೋಟಕವಾಗಿ 6 ಬೌಂಡ್ರಿ ಹಾಗೂ 5 ಸಿಕ್ಸರ್ ಸಮೇತ 67 ರನ್ ಸಿಡಿಸಿ ಮಿಂಚಿದರು. ವೀಕ್ಷಕರೇ, ಈ ಒಂದು ಬ್ಯಾಟಿಂಗ್ನ ಮೂಲಕ ಟೀಮ್ ಇಂಡಿಯಾ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರ ದಾಖಲೆ ಕೂಡ ಈ ಆಟಗಾರನು ಅಳಿಸಿ ಹಾಕಿದ್ದಾನೆ. ಹೌದು ವೀಕ್ಷಕರೇ, ಓಪನಿಂಗ್ ಕ್ರಮಾಂಕದಲ್ಲಿ ಈ ಆಟಗಾರನು ಬ್ಯಾಟ್ ಬೀಸಬಲ್ಲನು. ಇನ್ನು ಮುಂಬರುವಂಥ 2025 IPL ನಲ್ಲೂ ಕೂಡ ಇದೇ ರೀತಿಯಾದ ಪರ್ಫಾರ್ಮೆನ್ಸ್ ವೈಭವ್ ಸೂರ್ಯವಂಶಿ ಅವರು ಕೊಡಲಿದ್ದಾರೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಈ ಆಟಗಾರನು ಮುಂಬರುವಂಥ ದಿನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಟ್ ಆಗುತ್ತಾನೋ ಅಥವಾ ಇಲ್ವಾ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.